ಕಲಬುರಗಿ ನಗರದಲ್ಲಿ ಇಂದು ಅದ್ದೂರಿಯಾಗಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆಯನ್ನು ಮಾಡಲಾಗಿದೆ. ಅದ್ದೂರಿಯಾಗಿ ಮೆರವಣಿಗೆ ಸೇರಿದಂತೆ ವೇದಿಕೆ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರವಾಗಿ ಅದ್ದೂರಿಯಾಗಿ ಸಂಭ್ರಮವಾಗಿ ಆಚರಣೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೂ ಮೊದಲು ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಲಾಗಿದೆ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಅನೇಕ ಮುಖಂಡರು ದೀಪದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ವಿಶೇಷ ಆಹ್ವಾನಿತರು, ಬಂಧುಗಳು, ಮಡಿವಾಳ ಸಮಾಜದ ಆತ್ಮೀಯ ಬಂಧುಗಳು, ಒಮ್ಮೆ ಜಯಘೋಷ ಬರಲಿ. ಶ್ರೀ ಮಡಿವಾಳ ಮಾಚಿದೇವರಿಗೆ, ಶ್ರೀ ಮಡಿವಾಳ ಮಾಚಿದೇವರಿಗೆ, ವಚನ ರಕ್ಷಕ ಮಡಿವಾಳ ಮಾಚಿದೇವರಿಗೆ. ನೋಡ್ರಿ ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಆಗಿ ಹೋಗಿರ್ತಕ್ಕಂಥ ಶರಣರ ಸಾಲಿನಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜ್ಯ ಪ್ರಭು ತಾಯಿಯವರ ಪಾದಗಳಿಗೆ ನಮಸ್ಕರಿಸಿ, ಮಡಿವಾಳ ಮಾಚಿದೇವರ ಬಗ್ಗೆ ಸವಿಸ್ತಾರವಾದಂಥ 900 ವರ್ಷಗಳ ಹಿಂದಿನ ಇತಿಹಾಸವನ್ನು ಪಠನ ಮಾಡಿ ಅಧ್ಯಯನ ಮಾಡಿ ನಮ್ಮೆಲ್ಲರಿಗೂ ಉಪನ್ಯಾಸಗಳು ಆಗಮಿಸಿರ್ತಕ್ಕಂಥ ಗೆಳೆಯ ಸಂಜಯ್ ಮಾಕಲ್ರವರೇ ಮತ್ತು ನಮ್ಮ ವಿಜಯಕುಮಾರ್ ಪಾಟೀಲ್ ತೇಗಿಲ್ತಿಪ್ಪೆಯವರೇ, ಜಗದೀಶ್ವರಿ ಆಸಿಯವರೇ, ಶಿವಪ್ರಭು ಹಿರೇಮಠರವರೇ, ರವಿಕುಮಾರ್ ಶಾಪುರ್ಕರ್ ಅವರೇ, ಶಿವಪುತ್ರಪ್ಪ ಮಲ್ಲಾಬಾದ್ಕರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಎಲ್ಲ ಗಣ್ಯಮಾನ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮಡಿವಾಳ ಸಮಾಜದ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮಡಿವಾಳ ಮಾಚಿದೇವರ ಬಗ್ಗೆ 12ನೇ ಶತಮಾನದಲ್ಲಿ ಅವರು ಮಾಡಿರ್ತಕ್ಕಂಥ ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವಣ್ಣವರು ಬಂದು ನೇತೃತ್ವದಲ್ಲಿ ಕುಲುಕೊಬ್ಬ ಶರಣರು ಕೂಡ ಸೇರಿ ಈಗಿನ ಪಾರ್ಲಿಮೆಂಟ್ ಅಂತ ನಾವೇನಂತೀವಿ, 12ನೇ ಶತಮಾನದಲ್ಲಿ ಕೂಡ ಆಗಿನ ಪಾರ್ಲಿಮೆಂಟ್ನಲ್ಲಿ ಮಡಿವಾಳ ಮಾಚಿದೇವರ ಆಗಿನ ಪರಿಸ್ಥಿತಿಯ ಅನುಗುಣಕ್ಕಾಗಿ ದಿಟ್ಟ ನೇರವಾಗಿ ಅಸ್ಪೃಶ್ಯತೆ, ಮೂಢನಂಬಿಕೆ, ಜಾತಿ ಪದ್ಧತಿ ಇವೆಲ್ಲವನ್ನು ದಿಟ್ಟವಾಗಿ ವಚನ ಸಾಹಿತ್ಯದ ಮೂಲಕ ಧಿಕ್ಕರಿಸಿ ಮಾತನಾಡ್ತಕ್ಕಂಥ ಒಬ್ಬ ಶರಣ ಆಗಿನ ಕಾಲದ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಶರಣರ ಸಾಲಿನಲ್ಲಿ ಮಡಿವಾಳ ಮಾಚಿದೇವರು ಬರ್ತಾರೆ ಅಂತಕ್ಕಂಥದ್ದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ನೀವು ನೋಡಿದಿರಿ, ಎಲ್ಲ ಶರಣರಲ್ಲಿ ಕೂಡ ಎಲ್ಲರೂ ಏನು ಬಂದರೆ ಭಾಳಷ್ಟು ಶಾಂತರು. ನೀವು ಬಿಜ್ಜಳನ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳು ನಾಗಿ ಬಸವಣ್ಣವರ ಕಾಲದಲ್ಲಿ ಕೂಡ ಇವರು ಒಬ್ಬ ಮಹಾದಂಡನಾಯಕನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಯಾರಿಗೂ ಕೂಡ ಖಡ್ಗ ಇಲ್ಲ. ಬಸವಣ್ಣವರು ಕೂಡ ಆ ನಂತರ ಖಡ್ಗ ತೆಗೆದಿದ್ದು. ಆದರೆ ಮಡಿವಾಳ ಮಾಚಿದೇವರು ಖಡ್ಗ ಸಮೇತವಾಗಿರ್ತಕ್ಕಂಥ ಚಿನ್ನವನ್ನು ಅವರಿಗೆ ಆವತ್ತು ಧರಿಸಿ ಆ ಒಂದು ಅನುಭವ ಮಂಟಪದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ಖಡ್ಗ ಅಂದರೆ ಯಾರ ಸಂಗಟ ಯುದ್ಧ ಮಾಡಲಿಕ್ಕಲ್ಲ, ಧರ್ಮದ ದಾರಿಯನ್ನು ತಪ್ಪಿ ಅಧರ್ಮದ ಕಡೆಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು ಅಂಥೇಳಿ ಆ ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ದಾರಿ ತೋರಿಸ್ತಕ್ಕಂಥ ವಚನ ಸಾಹಿತ್ಯ ರಕ್ಷಣೆ ಮಾಡಬೇಕಂತ ಹೇಳಿ ಮಡಿವಾಳ ಮಾಚಿದೇವರು
ಮಡಿವಾಳದ ಸಮಾಜದವರಿಗೆ ಆಗಿನ ಕಾಲದಲ್ಲಿ ಪರೀಟ ಅಗಸರು ಈಗ ಪರಿವರ್ತನೆ ಆಗಿ ಮಡಿವಾಳ ಮಾಚಿದೇವರು ಅಂತ ಹೇಳಿ ಕರಿತಕ್ಕಂಥ ಸಂದರ್ಭ. ಇಂಥ ಒಂದು ಸಮಾಜ ಇವತ್ತು ಭಾಳ ಸಣ್ಣ ಸಮಾಜ ಆದರೂ ಕೂಡ ಹಿಂದಿನ ದಂತ ಕಥೆಗಳಿವೆ. ವೀರಭದ್ರನು ಒಂದು ಇದರಲ್ಲಿ ಸಂಹಾರ ಮಾಡಿ ಶಿವನ ದರ್ಶನಕ್ಕಾಗಿ ಆಸ್ಥಾನದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಶರಣನಿಗೆ ಏನಪ್ಪ ಅಂದ್ರೆ ಆ ಬಟ್ಟೆಯನ್ನು ತಾಗಿದ ಫಲವಾಗಿ ನೀನು ಮುಂದೆ ಏನಪ್ಪ ಅಂದ್ರೆ ಭೂಮಿ ಮೇಲೆ ಹೋಗಿ ಆ ಶರಣರ ಬಟ್ಟೆಯನ್ನು ತೊಳೆದು ಏನಪ್ಪ ಅಂದ್ರೆ ಶುದ್ಧ ಮಾಡಿ ನಿನ್ನ ಪರಿಹಾರ ಮುಕ್ತನಾಗಿ ಏನಪ್ಪ ಅಂದ್ರೆ ಮುಂದೆ ನಮ್ಮನ್ನು ದರ್ಶನಕ್ಕೆ ಕೊಡು ಅಂತಕ್ಕಂಥ ಒಂದು ಮಾತಿನ ಮೂಲಕ 12ನೇ ಶತಮಾನದಲ್ಲಿರ್ತಕ್ಕಂಥ ಅನೇಕ ಶರಣರು ಅಲ್ಲೆಲ್ಲ ಶರಣರು ಸೇರಿರ್ತಕ್ಕಂಥ ನೂರಾರು ಶರಣರ ಬಟ್ಟೆಗಳನ್ನು ತೊಯಿಸೇನಪ್ಪ ಅಂದ್ರೆ ಅದನ್ನು ಒಣಗಿಸಿ ಕೊಡ್ತಕ್ಕಂಥ ಕೆಲಸ ಅವತ್ತು ಕಾಯಕ ಪ್ರತಿಯೊಬ್ಬ ಶರಣರು ಅಂಬಿಗರ ಚಳುವನವರು ನಾವೇ ದಾಟಿಸ್ತಕ್ಕಂಥ ಕಾಣ್ಬೋದು. ಡೋರ ಕಕ್ಕೈನವರ ಕಾಯಕ ಬೇರೆ, ನಮ್ಮ ಮಡಿವಾಳ ಮಾಚಿದೇವರ ಕಾಯಕ ಬೇರೆ. ಕನ್ನಡ ಸಾಹಿತ್ಯ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ನಮ್ಮ ಅಕ್ಕನವರಿದ್ದಾರೆ. ಅವರಿಗೆ ಅನಂತ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಹಿರೇಮಠ ಅಣ್ಣನವರಿದ್ದಾರೆ, ಮಲ್ಲು ಅಣ್ಣನವರಿದ್ದಾರೆ. ಅನಂತ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಎದುರುಗಡೆ ಇರುವಂತಹ ನನ್ನ ತಾಯಿ ಬಳಗವೇ, ಶರಣ ಬಳಗವೇ, ಮಡಿವಾಳ ಸಮುದಾಯದ ಎಲ್ಲ ಕುಲ ಬಾಂಧವರೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಶರಣಬಂಧುಗಳೇ, ಕಲ್ಯಾಣ ಕ್ರಾಂತಿ ಆಗಿದ್ದು ಯಾವುದಕ್ಕೋಸ್ಕರ? ನಮ್ಮನ್ನು ಯಾರು ಮೂಢನಂಬಿಕೆಗೆ ಬಲಿಪಶು ಅಂತ ಮಾಡಿದ್ರು, ಯಾರು ನಮಗೆ ಅಜ್ಞಾನದ ಹಾದಿಯಲ್ಲಿ ತಳೆತಿದ್ರು, ವಿಭೂತಿಯಿಂದ ದೂರವನ್ನು ಮಾಡಿ, ಲಿಂಗದಿಂದ ದೂರವನ್ನು ಮಾಡಿ, ನೀನು ಗುರು ಆಗಬಲ್ಲೆ, ನೀನು ಲಿಂಗವಾಗಬಲ್ಲೆ, ನೀನು ಮಾತನಾಡುವ ದೇವರಾಗಬಲ್ಲೆ ಅನ್ನುವಂಥ ಕಾನ್ಸೆಪ್ಟನ್ನು ಕೊಟ್ಟವರೇ ವಿಶ್ವಗುರು ಬಸವಣ್ಣನವರು. ಲಿಂಗಕ್ಕೆ ಜಾತಿ ಇಲ್ಲ, ವಿಭೂತಿಗೆ ಜಾತಿ ಇಲ್ಲ, ರುದ್ರಾಕ್ಷಿಗೆ ಜಾತಿ ಇಲ್ಲ, ಇಂಥ ಕುಲದವರಿಗೆ ಧರಿಸ್ಬೇಕು ಅನ್ನುವಂಥದ್ದಿಲ್ಲ. ಆ ಕುಲದ ಕಸವನ್ನು ಕಿತ್ತಿ ಒಗೆದವರೇ ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆ ಅಂತ ಕರೆದರು. ಆ ಸಾಂಸ್ಕೃತಿಕ ನಾಯಕ ಬಸವ ತಂದೆಯ ಅಡಿಧಾವರಿಯಲ್ಲಿ ಯಾರ್ಯಾರು ಬೆಳೆದರು? 770 ಅಮರಗಣಗಳು, 1,96,000 ಶರಣರು ಅವತ್ತು 12ನೇ ಶತಮಾನದಲ್ಲಿ ಬೆಳಗಿದ್ರು. ಇನ್ನು ಬೇರೆ ಬೇರೆ ಪಂಗಡಗಳು ಅಂತ ನಾವೇನು ಹೇಳ್ತೀವ, ಅಲ್ಲಿ ಏನಾದರೂ 1,96,000 ಶರಣರು ಏನಾದ್ರು ಬೆಳೆದಾರೇನು? ನಮಗೆ ಲಿಂಗ ಕೊಟ್ರೇನು, ಸಮಾನತೆ ಕೊಟ್ರೇನು, ಬಾರಪ್ಪ ಅಂತ ಪಕ್ಕದಲ್ಲಿ ಕರ್ಕೊಂಡು ಪ್ರಸಾದ ಮಾಡಿಸಿದ್ರೇನು, ನೀನು ನನ್ನವನು ಅಂತ ಕರೆದ್ರ? ಜಾತಿಯ ಸೂತಕವನ್ನು ಅಂಟಿಸಿ ದೂರ ಇಟ್ಟು ಏನಂತ ಕರೆದ್ರು? ನೀನು ಅಸ್ಪೃಶ್ಯ ಅಂತ ಕರೆದ್ರು. ಈ ಮೂಲಕ ಈ ಕಲಬುರಗಿ ಜಿಲ್ಲಾ ಮಡಿವಾಳ ಸಮಾಜದವರಿಗೆ ವಿವೇ ಬಯಸುವುದೆಂದರೆ, ನಾನು ರವಿಕುಮಾರ್ ಶಾಪುರ್ಕರ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ಇವತ್ತು ದಿನ ವೀರ ಗಣಾಚಾರ್ಯ ಮಡಿವಾಳ ಮಾಚಿದೇವರ 126ನೇ ಜಯಂತಿ ಅಂಗವಾಗಿ ಕಲಬುರಗಿಯಲ್ಲಿ ಎಲ್ಲ ಕುಲ ಬಾಂಧವರು ಸೇರಿಕೊಂಡು ಮಹಿಳೆಯರು, ತಾಯಿಯರು, ಎಲ್ಲರೂ ಕೂಡ ಸಾವಿರಾರು ಸೇರಿಕೊಂಡು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾಂದಿಯಾಗಿರ್ತಕ್ಕಂಥ ಒಂದು ಗಳಿಗೆ ನಮ್ಮ ಕಲಬುರಗಿ ಕಲಬುರಗಿ ನಗರದ ಜಿಲ್ಲಾಡಳಿತ ವತಿಯಿಂದ, ಮಹಾನಗರ ಪಾಲಿಕೆ ವತಿಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾ ಮಡಿವಾಳ ಸಮಾಜ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಇವತ್ತಿನ ಬೆಳಗ್ಗೆ 8:08ವರೆಗೆ ಕಲಬುರಗಿ ನಮ್ಮ ಮಡಿವಾಳ ಮಾಚಿದೇವರ ವೃತ್ತದಲ್ಲಿ ಮಡಿವಾಳ ಮಾಚಿದೇವರ ಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಸಕಲ ಧ್ವಜವನ್ನು ವಂದನೆ ಅರ್ಪಣೆ ಮಾಡುವುದರ ಮೂಲಕ ಸೇರಿರ್ತಕ್ಕಂಥ ಎಲ್ಲ ಸುಮಾರು 151 ಕುಂಭ ಮತ್ತು ಕಳಸ ನಂಬಿಕೆ ಕಾರ್ಯಕ್ರಮವನ್ನು ಚಾಲನೆ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದ ಚಾಲನೆಯನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಸಾರಿಗೆ ಅಪ್ಪಾಜಿಯವರ ಅನುಗ್ರಹದಿಂದ ಚಾಲನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆ ಕುಂಭ ಮತ್ತು ಕಳಸದ ಚಾಲನೆಯನ್ನು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೂಜನೀಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪಾಜಿಯವರ ಅಮೃತಹಸ್ತೆಯಿಂದ ಕುಂಭ ಮತ್ತು ಕಳಸದ ಚಾಲನೆ ನೀಡಿ ಮತ್ತು ಜನತಾ ಬಜಾರ್ ಮತ್ತು ಜಗತ್ತು ವರ್ಷದ ಮೂಲಕ ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಎಸ್.ಎಂ. ಪಂಡಿತ್ ರಂಗಮಂದಿರಕ್ಕೆ ಆಗಮಿಸಿ ಅದ್ಧೂರಿಯಾಗಿರ್ತಕ್ಕಂಥ ಭವ್ಯ ಮೆರವಣಿಗೆ ಮೂಲಕ ನಮ್ಮ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ಮಾಡಿಸುತ್ತಾ ಈ ಒಂದು ರಂಗಮಂದಿರಕ್ಕೆ ತೆಗೆದುಕೊಂಡು ಬರಲಾಗಿದೆ. ತದನಂತರ ವೇದಿಕೆ ಮೇಲೆ ಜಿಲ್ಲಾಡಳಿತದ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಪಾಟೀಲ್ ಸರ್ ವಹಿಸಿಕೊಂಡು ತದನಂತರ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀನಿವಾಸ ಸಾರಿಗೆ ಅಪ್ಪಾಜಿಯವರ ಜೊತೆಗೆ ನೇತೃತ್ವವನ್ನು
ಸಿದ್ದಾಪುರ ಕಾಲನಿ ಅಕ್ಕಮಾದೇವಿ ಆಶ್ರಮದ ಪೂಜ್ಯರಾಗಿರ್ತಕ್ಕಂಥ ಮಾತೋಶ್ರೀ ಪ್ರಭುಶ್ರೀ ಕಾರ್ಯವಹಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಮಡಿವಾಳ ಬಾಂಧವರು, ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು, ಎಲ್ಲ ಸಹೋದರರು ಮತ್ತು ಇನ್ನರ ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡಲು ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಮಡಿವಾಳ ಬಾಂಧವರಿಗೆ, ತಾಯಂದಿರಿಗೆ, ಅಣ್ಣತಮ್ಮಂದಿರಿಗೂ ಕೂಡ ಮಾತಾಡುವ ಮೂಲಕ ಅನಂತ ಧನ್ಯವಾದಗಳು. ಬಂಧುಗಳೇ, ಯಾವತ್ತಿಗೂ ಕೂಡ ನಮ್ಮ ಮಡಿವಾಳ ಮಾಚಿದೇವರ ಶರಣರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು 12ನೇ ಶತಮಾನದ ಶರಣರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು, ಜೊತೆಗೆ ನಿಷ್ಠಾ ಕಾಯಕವನ್ನು ಮಾಡ್ತಾ ಕೇವಲ ಸಮಾಜದ ಮಡಿಯನ್ನು ಬೆಳೆದ ಮನಸ್ಸಿನ ಮಲಿನವನ್ನು ಕೂಡ ತೊಳಿತಕ್ಕಂಥ ವಚನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಚನಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಮ್ಮ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಮಡಿವಾಳ ಎಲ್ಲರಿಗೂ ಕೂಡ ಹಿರಿಯರು ಎಲ್ಲರಿಗೂ ಕೂಡ ಈ ಮೂಲಕ ಅನಂತ ಧನ್ಯವಾದಗಳನ್ನು. ತಮ್ಮ ಹೆಸರು ಸರ್? ರವಿಕುಮಾರ್ ಶಾಪುರ್ಕರ್, ಜಿಲ್ಲಾ ಜಯಂತ್ಯೋತ್ಸವ